ಒಂದು ಸಣ್ಣ ಬಾಲ್ ಯಾವುದೋ ಒಂದು ಕಬ್ಬಿಣದ್ದು ತಗಡುದು ಅಥವಾ ಕಲ್ಲಿಂದ ಒಂದು ರೌಂಡ್ ಬಾಲ್ ಮೇಲೆ ಆನೆ ಒಂದು ಕಾಲು ಅಲ್ಲ 4 ಕಾಲು ಇಟ್ಬಿಟ್ಟು ನಿಂತ್ಕೊಳ್ಳುತ್ತೆ ಸರ್ಕಸ್ನಲ್ಲಿ. ಅದು ಹೆಂಗೆ ಸಾಧ್ಯ? ಅದೇ ಇಲ್ಲಿ ಮೈಸೂರಿಗೆ ದಸರಾಗೆ ಆನೆಗಳು ಕರ್ಕೊಬರ್ಬೇಕು ಅಥವಾ ಆನೆಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡಬೇಕು ಅಂದಾಗ ಲಾರಿಗೆ ಹತ್ಸಲಿಕ್ಕೆ ಅದನ್ನು ಹತ್ಸೋರು ತುಂಬ ಕಷ್ಟಪಡ್ಬೇಕಾಗುತ್ತೆ. ಹತ್ತಲ್ಲ ಅದು ಬೆಳಗ್ಗೆಯಿಂದ ಮಧ್ಯಾಹ್ನದಿಂದ ಸಂಜೆವರೆಗೂ ಅದು ಹತ್ತಲ್ಲ. ಕಷ್ಟಪಟ್ಟು ಅಲ್ಲ ಕಡೆಗೆ ಲಾರಿಗೆ ಅದನ್ನು ಹತ್ಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಲ್ಲಿ ಒಂದು JCB ತಂದಿರ್ತಾರೆ, ಇನ್ನೇನೋ ಲಿಫ್ಟ್ ತಂದಿರ್ತಾರೆ, ಏನೇನೋ ತಂದಿರ್ತಾರೆ. ಲಾರಿಗೆ ಹತ್ಸೋಕ್ಕೆ ಆನೆಯನ್ನು ಆಗೋದಿಲ್ಲ. ಯಾಕೆ? ಅದೇ ಸರ್ಕಸ್ನಲ್ಲಿ ಒಂದು ಬಾಲ್, ಕಲ್ಲಿನ ಬಾಲ್ ಅಥವಾ ಮೆಟಲ್ದು ಯಾವುದೋ ಒಂದು ಬಾಲ್, ಅದರ ಮೇಲೆ ಆನೆ 4 ಕಾಲು ಇಟ್ಟು ನಿಂತ್ಕೊಳ್ಳುತ್ತೆ. ಅಷ್ಟೆಲ್ಲ ಮುಂದಕ್ಕೆ ಮೂವ್ ಮಾಡುತ್ತೆ. ನೋಡಿರ್ಬೇಕು ನೀವು. ಹೇಗೆ ಸಾಧ್ಯ ಇದು? ಸರ್ಕಸ್ನಲ್ಲಿ ಪ್ರತಿ ಪ್ರಾಣಿಗೆ ಅಲ್ಲಿರೋರು ತರಬೇತಿ ಕೊಟ್ಟಿರ್ತಾರೆ. ಅದೇ ರೀತಿ ನಾವು ನಮ್ಮ ಮನೆಗಳಲ್ಲಿ ಚಿಕ್ಕವ್ರಿಗೆ ದೊಡ್ಡವ್ರಿಗೆ ಅಕ್ಕಪಕ್ಕ ಇರೋರಿಗೆ ಯಾರು ತರಳೆ ಮಾಡ್ತಾರೆ, ಯಾರು ನಮ್ಮ ಮಾತು ಕೇಳಲ್ಲ, ಅವ್ರಿಗೆ ನಾವು ಟ್ರೈನಿಂಗ್ ಕೊಡೋಕ್ಕಾಗಲ್ವ? ಖಂಡಿತ ಆಗುತ್ತೆ. ನಮ್ಮ ಮನೆಯಲ್ಲಿ ಸಾಕೋ ನಾಯಿ ಮರಿ, ಬೆಕ್ಕು ಮರಿ, ಇನ್ನೊಂದು ಮರಿ, ಮತ್ತೊಂದು ಮರಿ, ಎಲ್ಲದಕ್ಕೂ ನಾವು ಟ್ರೈನಿಂಗ್ ಕೊಡ್ಬೋದು. ನಮ್ಮ ಹಿಡಿತದಲ್ಲಿ ಇಟ್ಕೋಬೋದು. ಅದಕ್ಕೇನು ಬೇಕು? ಮಹಾಪ್ರಾಣಶಕ್ತಿ. ನಮ್ಮಲ್ಲಿರುವ ಪ್ರತಿ ನಮ್ಮ ಶರೀರದ ಅಣುರೇಣು ತೃಣಕಾಷ್ಟದಲ್ಲೂ ಉತ್ಪನ್ನ ಆಗುವ ಶಕ್ತಿಯನ್ನು ನಾವು ಸೇವ್ ಮಾಡ್ಕೋಬೇಕು. ಪ್ರಾಣಶಕ್ತಿಯನ್ನು ಸೇವ್ ಮಾಡಿಕೊಂಡ್ರೆ ಅದು ನಮ್ಮಲ್ಲಿ ಇರುತ್ತೆ. ಒಳ್ಳೆಯ ಭಾವನೆಗಳಿದ್ದರೆ, ನ್ಯಾಯ ನೀತಿ ಸತ್ಯ ಧರ್ಮ ಇದ್ದರೆ, ದೈವಭಕ್ತಿ ಗುರುಭಕ್ತಿ ಇದ್ದರೆ, ಒಳ್ಳೆಯ ಮನಸ್ಥಿತಿ ನಮ್ಮಲ್ಲಿದ್ದರೆ ಖಂಡಿತ ನಾವು ಈ ಜಗತ್ತಿನಲ್ಲಿ ಲಾರಿಯನ್ನು ಮೀಸೆಗೆ ಕಟ್ಕೊಂಡು ಎಳಿಬೋದು. ಲಾರಿಯನ್ನು ಹಗ್ಗದಿಂದ ಮೀಸೆ ಕಟ್ಕೊಂಡು ಎಳಿಬೋದು. ಚಲಿಸುವ ಟ್ರೈನನ್ನು ಹಿಡಿದು ನಿಲ್ಲಿಸ್ಬೋದು. ಆಕಾಶದಲ್ಲಿರುವ ಪ್ಲೇನನ್ನು ಒಂದು ದಿಕ್ಕನ್ನು ಇನ್ನೊಂದು ಕಡೆ ಬದಲಾಯಿಸ್ಬೋದು. ಗ್ರಹ, ತಾರೆ, ನಕ್ಷತ್ರ ಹಾಗೂ ಸ್ಯಾಟಲೈಟ್ಗಳು, ಉಪಗ್ರಹಗಳನ್ನು ನಮ್ಮ ಹಿಡಿತದಲ್ಲಿ ಇಟ್ಕೋಬೋದು. ಇಡೀ ಸಾಫ್ಟ್ವೇರ್ ಏನಿದೆ ಅದನ್ನು ನಮ್ಮ ಹಿಡಿತದಲ್ಲಿ ಇಟ್ಕೋಬೋದು. ನಮ್ಮಲ್ಲಿರುವ ಪ್ರಾಣಶಕ್ತಿನ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕೆ ಬಂದರೆ ಇದನ್ನು ಮನೋನಿಗ್ರಹ, ಪ್ರಾಣಶಕ್ತಿ ಸಂಸ್ಕರಣೆ, ರಕ್ಷಣೆ, ಅಷ್ಟಮಹಾ ಅಣಿಮಾದಿ ಸಿದ್ಧಿಗಳನ್ನು ಪಡೆದಂಥ ಹನುಮಂತನು ಏನಿದ್ದಾನೆ, ಮಹಾಪ್ರಾಣದೇವರು, ಪಂಚಭೂತಗಳ ಒಡೆಯ, ಪಂಚಮಹಾಭೂತಗಳ ಪ್ರಾಣಗಳ ಒಡೆಯ ಹನುಮಂತ ದೇವರು ಅಂತ ನಾವು ಯಾಕೆ ಕರಿತೀವಿ? ಆತನ ಅಷ್ಟು ಶಕ್ತಿಶಾಲಿ. ಅದಕ್ಕೆ ನಾವು ಟ್ರೈನಿಂಗ್ ಕೊಡಬೇಕು ಪ್ರಾಣಿಗಳಿಗೆ. ಹಾಗಾದರೆ ನಾವು ಹೇಗೆ ಟ್ರೈನಿಂಗ್ ಕೊಡೋದು ಪ್ರಾಣಿಗಳಿಗೆ? ನಾವು ಮಕ್ಕಳಿಗಾಗಲಿ ಪ್ರಾಣಿಗಳಿಗಾಗಲಿ ಹೆಡ್ಡ ಮುಡ್ಡೆ ನಾವು ಹೆಂಗಂದ್ರೆ ಹಂಗೆ ಅವುಗಳನ್ನು ನೋಡ್ಕೋಬಾರ್ದು. ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು ಅವನ್ನ. ಪ್ರಾಣಿಗಳಿಗೆ ಒಳ್ಳೆಯ ಸಂಸ್ಕಾರ ಕಲಿಸ್ಕೊಡ್ಬೇಕು. ಸಂಸ್ಕಾರ ಅಂತೀವಲ್ಲ, ಒಳ್ಳೆಯ ಗುಣ, ಒಳ್ಳೆಯ ವಾತಾವರಣ, ಒಳ್ಳೆಯ ಅವಿಗೆ ಕ್ಯಾರೆಕ್ಟರ್, ಅವುಗಳನ್ನ ನಾವೇ ಕಲಿಸ್ಬೇಕು. ಆವಾಗಲೇ ನಮ್ಮ ಹಿಡಿತದಲ್ಲಿ ಜಗತ್ತಿರುತ್ತೆ, ಪ್ರಾಣಿ ಪಕ್ಷಿಗಳಿರ್ತವೆ, ಎಲ್ಲರೂ ನಮ್ಮ ಹಿಡಿತದಲ್ಲಿರ್ತವೆ. ನಾವು ಟ್ರೈನಿಂಗ್ ಕೊಡಬೇಕು. ಆವಾಗಲೇ ನಮ್ಮ ಹಿಡಿತದಲ್ಲಿ ಎಲ್ಲವೂ ಇರ್ತದೆ, ಎಲ್ಲರೂ ಇರ್ತಾರೆ. ಮೊದಲು ನಾವು ಟ್ರೈನಿಂಗ್ ಕೊಡೋದನ್ನು ನಾವೇ ಕಲ್ತಿರ್ಬೇಕು. ಮೊದಲು ನಾವು ಒಳ್ಳೆಯವರಾಗಿರ್ಬೇಕು, ಶಕ್ತಿಶಾಲಿಗಳಾಗಿರ್ಬೇಕು. ಅದಕ್ಕಿರೋದು ಒಂದೇ ಮಾರ್ಗ, ಯೋಗಶಕ್ತಿ, ತಪಸ್ಸಾಧನೆ, ಜಪ, ತಪ, ಧ್ಯಾನ, ದೈವ, ಗುರು, ಈ ಪ್ರಕೃತಿ ಆಶೀರ್ವಾದ. ಈಗ ಅರ್ಥ ಆಯ್ತಲ್ಲ? ಹಾಗಾದರೆ ನಾವು ಇವಾಗ ನಮ್ಮದೇ 1-2 ನಾಯಿ ಮರಿದೆ ಸುಮ್ಮನೆ ಹಿಂಸೆ ಮಾಡ್ತಾವೆ, ಗಲಾಟೆ ಮಾಡ್ತವೆ. ಕೆಲವು ಸಾರಿ ಅವಾಗೆ ನಾನು ಕಲಿಸ್ತೀನಿ. ನಾನು ಊಟ ಹಾಕಬೇಕಾದ್ರೆ ಅವಾಗೆ ಶೀಲ್ಡ್ ಹೊಡಿತೀನಿ. ಶೀಲ್ಡ್ ಹೊಡೆದಾಗ ಅವು ಎಲ್ಲೇ ಇರಲಿ ಓಡೋಡಿ ಬರ್ತವೆ. ಅವು ಮಲ್ಕೊಂಡು ನಿದ್ದೆ ಮಾಡ್ತಾ ಇರಲಿ ಓಡೋಡಿ ಬರ್ತವೆ. ಅದೇ ಚಲ್ ಅಂದರೆ ಓಡೋಗ್ತವೆ. ಸುಮ್ಮನೆ ಬರ್ರಿ ಆಟ ಆಡ್ರಿ ಅಂದರೆ ಸುಮ್ಮನೆ ಬಂದು ನನ್ನ ಜೊತೆ ಅಲ್ಲಿ ನಿಂತ್ಕೋತವೆ. ಅಂದರೆ ನಾವು ನಾಯಿ ಮರಿಗಳಿಗೆ ನಾವು ಯಾವ ರೀತಿ ಟ್ರೈನಿಂಗ್ ಕೊಡ್ತೀವಿ ಆ ರೀತಿ ಇರ್ತವೆ. ಅದನ್ನೇ ನೀವು ಮಾಡಿ ಒಳ್ಳೆಯ ಸಂಸ್ಕಾರ ಕಲಿಸಿ. ನಿಮ್ಮಲ್ಲೇ ಪ್ರಾಣಶಕ್ತಿ ಇರುತ್ತೆ. ಈ ಜಗತ್ತನ್ನು ನೀವು ನಿಗ್ರಹ ಮಾಡಬೇಕು. ನಿಮ್ಮ ಜೀವನದಲ್ಲೇ ಏನೆಲ್ಲ ಸಾಧನೆ ಮಾಡ್ಬೇಕು ಅಂದ್ಕೊಂಡಿದ್ದೀರಿ, ಏನೆಲ್ಲ ಗುರಿ ಮುಟ್ಬೇಕಂತಿದ್ದೀರಿ, ಯಾವ್ಯಾವ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ಬೋದು, ಎಲ್ಲವನ್ನೂ ಕಾಣ್ಬೋದು. ಅದಕ್ಕಿರೋದು ಒಂದೇ, ನಿಮ್ಮ ಪ್ರಾಣಶಕ್ತಿನ ರಕ್ಷಣೆ ಮಾಡ್ಕೋಬೇಕು, ಸೇವ್ ಮಾಡ್ಕೋಬೇಕು. ಅದನ್ನು ಪ್ರಯೋಗ ಮಾಡಿದಾಗ ನಮ್ಮ ಮಾತನ್ನ ಎಲ್ಲವೂ ಕೇಳ್ತವೆ, ಎಲ್ಲರೂ ಕೇಳ್ತಾರೆ, ಯಾವುದೇ ಸಂದೇಹ ಇಲ್ಲ. ಗೊತ್ತಾಯ್ತಲ್ಲ? ನೋಡೋಣ ಈಗ ಪ್ರಾಣಿಗಳು ಹೇಗೆ ನಮ್ಮ ಮಾತು ಕೇಳ್ತವೆ ಅನ್ನೋದನ್ನು ಈಗ ನೋಡೋಣ. ಬನ್ನಿ, ನಾನು ತೋರಿಸ್ತೀನಿ. ಓಕೆನಾ?